ಶಿವಪ್ರಕಾಶ್ ಅಲಿಯಾಸ್ ಈ ಬಿಕ್ಲು ಶಿವನ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ಈ ಹತ್ಯೆಯ ಸುಳಿಯಲ್ಲಿ ಈಗ ಮಾಜಿ ಸಚಿವರು ಬಿಜೆಪಿಯ ಶಾಸಕರ ಹೆಸರು ಕೂಡ ತಳಕು ಹಾಕೊಂಡಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ A5 ಭೈರತಿ ಬಸವರಾಜುಗೆ ಬಂಧನದ ಭೀತಿ ಎದುರಾಗಿದೆ. ಇವತ್ತು ಭೈರತಿ ಬಸವರಾಜು ಅವರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕೈವಾಡದ ಬಗ್ಗೆ ಸಾಕ್ಷಿ ಸಿಕ್ಕಿದ್ದೇ ಆಗಿಬಿಟ್ರೆ ಅರೆಸ್ಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಕೊಲೆ ಪ್ರಕರಣದಲ್ಲಿ 5 ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ ಪೊಲೀಸರು. ಸಾಕ್ಷ್ಯ ಸಿಗದೇ ಇದ್ರೂ ಕೂಡ ನೋಟಿಸ್ ಅನ್ನು ಕೊಟ್ಟು ಹೇಳಿಕೆ ಪಡೆಯುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಕೊಲೆ ಆರೋಪಿಗಳ ಬಂಧನ, ಅವರ ಹೇಳಿಕೆ, ಪೊಲೀಸರ ಇನ್ವೆಸ್ಟಿಗೇಷನ್ನು, ದೂರುದಾರರು ನೀಡುವಂತಹ ಸಾಕ್ಷ್ಯಗಳ ಮೇಲೆ ನಿಂತಿದೆ ಭೈರತಿ ಬಸವರಾಜು ಅವರ ಭವಿಷ್ಯ. ಭೈರತಿ ಬಸವರಾಜ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ನನಗೂ ಈ ಕೊಲೆಗೂ ಸಂಬಂಧ ಇಲ್ಲ ಅಂತೇಳಿ. ಬಟ್ ಹಲವು ಫೋಟೋಗಳು, ವಿಡಿಯೋಗಳು ಭೈರತಿ ಬಸವರಾಜು ಜೊತೆಗೆ ಈ ಪ್ರಕರಣದ A1 ಆರೋಪಿಯಾದಂತಹ ಜಗದೀಶ್ನ ಫೋಟೋ, ವಿಡಿಯೋ ವೈರಲ್ ಆಗಿರೋದ್ರಿಂದ, A5 ಆಗಿರೋದ್ರಿಂದ ಏನು ಕ್ರಮ ತಗೊಳ್ತಾರೆ ಪೊಲೀಸರು ಅನ್ನೋದೇ ಈಗಿರುವಂತಹ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈ ಹಿಂದೆ ಈ ಯೋಗೇಶ್ ಗೌಡನ ಹತ್ಯೆಯ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿತ್ತು, ಈಗ ಬಿಕ್ಲು ಶಿವನ ಹತ್ಯೆಯ ವಿಚಾರದಲ್ಲೂ ಕೂಡ ಅದೇ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಹಾಗಾಗಿ ಈಗ ಭೈರತಿ ಬಸವರಾಜು ಅವರ ಭವಿಷ್ಯ ಏನು ಅಂಥೇಳಿ, ಅದು ರಾಜಕೀಯವಾಗಿರಬಹುದು ಅಥವಾ ಬಂಧನದ ಭವಿಷ್ಯವೇ ಆಗಿರಬಹುದು, ಪೊಲೀಸರು ಯಾವ ರೀತಿ ಹೆಜ್ಜೆ ಇಡಬಹುದು ಅಂಥೇಳಿ ಈ ಪ್ರಕರಣದಲ್ಲಿ? ರೌಡಿ ಶೀಟರ್ ಬಿಕ್ಲು ಶಿವನ ಮರ್ಡರ್ ಕೇಸಲ್ಲಿ ಬಿಜೆಪಿ ಶಾಸಕರಾಗಿರುವಂಥ ಭೈರತಿ ಬಸವರಾಜ್ ಅವರು A5 ಆರೋಪಿ ಆಗಿರುವಂಥದ್ದು. ಈ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲದೂ ಕೂಡ ಪರೋಕ್ಷವಾಗಿ ಅವರ ಕೈವಾಡ ಇದೆ ಅಂತ ಆರೋಪವನ್ನು ಮಾಡಿ ಕೊಲೆಯಾದಂಥ ಶಿವನ ತಾಯಿ ದೂರನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ A5 ಆರೋಪಿಯನ್ನಾಗಿ ಈಗಾಗಲೇ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ FIR ಮಾಡಿಕೊಳ್ಳಲಾಗಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 5 ಜನ ಆರೋಪಿತರನ್ನು ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಆ ತನಿಖಾ ಸಂದರ್ಭದಲ್ಲಿ ಹಂತಕರು ಎಲ್ಲಾದರೂ ಭೈರತಿ ಬಸವರಾಜರ ಹೆಸರು ಜೊತೆಗೆ ಅವರ ಬಗ್ಗೆ ಒಂದಷ್ಟು ಸಾಕ್ಷಿಗಳು ಸಿಕ್ಕಾದಲ್ಲಿ ಭೈರತಿ ಬಸವರಾಜ್ ಅವರಿಗೆ ದೊಡ್ಡ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಪ್ರಾಥಮಿಕವಾಗಿ ಪರೋಕ್ಷವಾಗಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಒಂದು ವೇಳೆ ಅವರಿಗೆ ಸಾಕ್ಷ್ಯಾಧಾರಗಳ ಕೊರತೆ ಇದ್ದಾದರೂ ಕೂಡ ಈಗ FIR ಅಲ್ಲಿ A5 ಆರೋಪಿ ಆಗಿರುವಂಥ ಕಾರಣಕ್ಕಾಗಿ ಅವರಿಗೆ ನೋಟಿಸನ್ನು ಕೊಟ್ಟು ಕರೆತಂದು ವಿಚಾರಣೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಅವರ ಬಹುಶಃ ಆರೋಪಿಗಳು ಕೊಡುವ ಹೇಳಿಕೆ ಜೊತೆಗೆ ಈ ಪ್ರಕರಣದಲ್ಲಿ ಅವರು ಭಾಗಿಯಾಗಿಲ್ಲ ಅನ್ನುವುದಕ್ಕೆ ಸಾಕ್ಷ್ಯಾಧಾರಗಳ ಕೊರತೆ ಮತ್ತು ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾದಲ್ಲಿ ಅವರಿಗೆ ಬಂಧನದ ಭೀತಿ ಸಾಕಷ್ಟು ಕಾಡ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಅವರ ಪಾತ್ರದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಪ್ರೇಮ್, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಪಡಿತಾ ಹೋಗ್ತೀವಿ.